ಇನ್ನು ಸಿಜೆ ರಾಯ್ ಅವರ ಆತ್ಮಹತ್ಯೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ವಿಧಾನಸೌಧದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಅದರಲ್ಲೂ ಕೂಡ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಟ್ಯಾಕ್ಸ್ ಟೆರರಿಸಂ ವಿಚಾರವಾಗಿ ಪ್ರಸ್ತಾಪ ಮಾಡಿರೋದು ಅಥವಾ ಅಂತಹದ ಕೆಲವೊಂದು ಆರೋಪಗಳನ್ನ ಮಾಡಿರೋದು, ಉದ್ಯಮಿಗಳನ್ನ ಸರಿಯಾದ ರೀತಿಯಾಗಿ ನಡೆಸ್ಕೊಳ್ಳಿ, ರಕ್ಷಿಸಿ ಅನ್ನುವಂಥ ರೀತಿಯಾಗಿ ಅವ್ರು ಹೇಳಿರುವಂಥ ಮಾತಿದೆಯಲ್ಲ, ಇದು ಸಹಜವಾಗಿ ಕಾಂಗ್ರೆಸ್ಗೆ ಅಸ್ತ್ರ ಆಗಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನ ಬಹಳಷ್ಟು ನಾಯಕರುಗಳು ಬಿಜೆಪಿ ಹಾಗೆ ಇಂಥ ಕೆಲ ತನಿಖಾ ಸಂಸ್ಥೆಗಳ ವಿರುದ್ಧವಾಗಿ ವಾಚಾಮಗೋಚರವಾಗಿ ಬೈಗುಳಾಯಿತು. ಇದರ ನಡುವೆನೆ ಬಿಜೆಪಿ ಈ ವಿಚಾರಗಳನ್ನ ಸಮರ್ಥಿಸಿಕೊಳ್ಳೋ ರೀತಿಯಾಗಿ ಮಾತನಾಡ್ತಾ ಇತ್ತು. ಮತ್ತೊಂದು ಕಡೆ ರಾಯ್ ಸುತ್ತಿನ ಅಂದ್ರೆ ಸಾವಿನ ಸುತ್ತಲೂ ಬಹಳಷ್ಟು ಅನುಮಾನ ವ್ಯಕ್ತ ಆಗ್ತಾ ಇದ್ದು, ಒಂದು ಹಂತದಲ್ಲಿ ಇದೇ ರಾಯ್ ಅವರು IT ವಿರುದ್ಧವಾಗಿ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಬಟ್ ಅದಾದ ನಂತರಲ್ಲೇ ಆ ಪ್ರಕರಣವನ್ನ ಹಿಂಪಡೆದುಕೊಂಡಂತ ವಿಚಾರ ಇದೆಯಲ್ಲ, ಇದು ಕೂಡ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾ ಇದೆ. ಕೆಲ ಅನುಮಾನಗಳನ್ನ ವ್ಯಕ್ತ ಆಗುವಂತ ರೀತಿಯಾಗಿ ಈ ಸಂಗತಿಗಳು ಕಾರಣ ಆಗ್ತಾ ಇದೆ. ಬನ್ನಿ ಏನೇನಾಗ್ತಾ ಇದೆ ನೋಡ್ಕೊಂಬ. ಈ ಟ್ಯಾಕ್ಸ್ ಟೆರರಿಸಂ ಈ ಹೊಸದಾಗಿದೆ ಏನು? GST ನಾಗ ಬಂದಾಗ ಯಾರು ಪಿಟಕನ್ಲಿಲ್ಲ ಈ ದೇಶದಲ್ಲಿ. ಟ್ಯಾಕ್ಸ್ ಟೆರರಿಸಂ ಇದೆ, ಏನ್ IT ಅವನ್ಗೇನ್ ಕೊಂಬುಗಳಿಲ್ಲ. ಸಿಜೆ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? SIT ನಲ್ಲಿ ಏನ್ ಬರುತ್ತೆ ನೋಡೋಣ, ಯಾರ್ಯಾರ ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಕಾನ್ಫಿಡೆಂಟ್ ಕುಬೇರ ಸಿಜೆ ರಾಯ್ ಆತ್ಮಹತ್ಯೆ ಕಾರಣ ರಹಸ್ಯವಾಗಿಯೇ ಉಳಿದಿದೆ. ಸಾವಿರಾರು ಕೋಟಿಯ ಒಡೆಯ ಯಾಕಾಗಿ ಸಾವಿಗೆ ಶರಣಾದರು? ರಾಯ್ಗೆ IT ಅಧಿಕಾರಿಗಳ ಒತ್ತಡವಿತ್ತ? ವೈಯಕ್ತಿಕ ಕಾರಣಕ್ಕೆ ಸಾವಿನ ಮನೆಯ ಬಾಗಿಲು ತಟ್ಟಿದ್ರ? ಖಿನ್ನತೆ ಕಾಡ್ತಿತ್ತ? ನಿರಂತರವಾಗಿ ಯಾರಾದರೂ ಕಿರುಕುಳ ಕೊಡ್ತಿದ್ರ ಅನ್ನೋ ಪ್ರಶ್ನೆಗಳು ಸಿಜೆ ರಾಯ್ ಸಾವಿನ ಸುತ್ತ ಹರಿದಾಡ್ತಿವೆ. ಈ ಮಧ್ಯೆ ಉದ್ಯಮಿ ಮೋಹನ್ ದಾಸ್ ಪೈ ರಾಯ್ ಸಾವಿಗೆ ಟ್ಯಾಕ್ಸ್ ಟೆರರಿಸಂನ ತಳುಕು ಹಾಕಿ ಪೋಸ್ಟ್ ಮಾಡಿದ್ರು. IT ದಾಳಿ ಕ್ರೂರವಾಗಿರುತ್ತೆ, ಕಡಿವಾಣ ಹಾಕಬೇಕೆಂದು ನೇರವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಧಾನಿ ಮೋದಿಗೆ ಆಗ್ರಹಿಸಿದ್ರು. ಉದ್ಯಮಿ ಇಂತಹದ್ದೊಂದು ಧ್ವನಿ ಎತ್ತಿದ್ದೇ ತಡ ಕೈ ನಾಯಕರು ಒಬ್ಬೊಬ್ಬರಾಗಿ ಕೇಂದ್ರದ ವಿರುದ್ಧ ವಾಕ್ಪ್ರಹಾರ ಶುರು ಮಾಡಿದ್ದಾರೆ. ಸಚಿವ ಸಂತೋಷ್ ಲಾಡ್ ಮೋಹನ್ ದಾಸ್ ಪೈ ಟ್ವೀಟ್ ಬಗ್ಗೆ ಮಾತನಾಡಿದರು. ಟ್ಯಾಕ್ಸ್ ಟೆರರಿಸಂ ಈಗಿನಿಂದ ಅಲ್ಲ, GST ಬಂದಾಗಿನಿಂದ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ IT ಅಧಿಕಾರಿಗಳಿಗೆ ಕೊಂಬಿಲ್ಲ ಅಂತ ಹರಿಹಾಯ್ದಿದ್ದಾರೆ. ಇನ್ನು ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು SIT ತನಿಖೆಯಿಂದ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಎಲ್ರಿಗೂ ಕಿವಿಮಾತು ಹೇಳ್ತಿದ್ದಾರೆ. ಈ ಟ್ಯಾಕ್ಸ್ ಟೆರರಿಸಂ ಈ ಹೊಸದಾಗಿದೆ ಏನು? GST ನಾಗ ಬಂದಾಗ ಯಾರು ಪಿಟಕನ್ಲಿಲ್ಲ ಈ ದೇಶದಲ್ಲಿ. GST ಜಾಸ್ತಿ ಯಾರು ಮಾತಾಡಿ GST ಕಮ್ಮಿ ಮಾಡಿದ್ರೆ ಯಾರಿಗೆ ಲಾಭ ಆಗಿದೆ? ಉದಾಹರಣೆ ಕೊಡ್ತೀನಿ ನಿಮಗೆ. 100 ಗ್ರಾಮ್ ಬಿಸ್ಕೆಟ್ ಪ್ಯಾಕೆಟ್ ನವನು ಇವತ್ತು GST ಕಮ್ಮಿ ಮಾಡಿದ್ರೆ ಅವನು 100 ಗ್ರಾಮ್ ಕೊಡ್ತಾ ಇದ್ದಾನೋ 80 ಗ್ರಾಮ್ ಕೊಡ್ತಾನೆ, ಯಾರು ಚೆಕ್ ಮಾಡೋರು ಯಾರು? ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ ನ ನಾನು ಸಾಮರ್ಥಿಸ್ತೀನಿ. ಟ್ಯಾಕ್ಸ್ ಟೆರರಿಸಂ ಇದೆ, IT ಅವರು ಟಾರ್ಗೆಟ್ ಮಾಡ್ತಿದ್ದಾರೆ, ಏನ್ IT ಅವನ್ಗೇನ್ ಕೊಂಬುಗಳಿಲ್ಲ. ಸಿಜೆ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ ನಾನು ಬದ್ಧ ಇದ್ದೀನಿ. ಇಮಿಡಿಯೇಟ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತ ಹೇಳಿ SIT ಮಾಡಿದೀವಿ. SIT ನಲ್ಲಿ ಏನ್ ಬರುತ್ತೆ ನೋಡೋಣ, ಯಾರ್ಯಾರ ಇದು ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಈ ನಡುವೆ ಕೇರಳ CM ಪಿಣರಾಯಿ ವಿಜಯನ್ ಕೂಡ ರಾಯ್ ಸಾವಿನ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. IT ಅಧಿಕಾರಿಗಳ ವಿರುದ್ಧ ರಾಯ್ ಸಹೋದರ ಕೊಟ್ಟ ಹೇಳಿಕೆಯನ್ನೇ ಉಲ್ಲೇಖ ಮಾಡಿ ನ್ಯಾಯಾಂಗ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಹಾಗಿದ್ರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪಿಣರಾಯಿ ವಿಜಯನ್ ಬರೆದ ಪತ್ರದಲ್ಲಿ ಏನಿದೆ ತೋರಿಸ್ತೀವಿ ನೋಡಿ. ಆತ್ಮೀಯ ನಿರ್ಮಲಾ ಸೀತಾರಾಮನ್ ಅವರೇ, IT ದಾಳಿ ನಡುವೆ ಸಿಜೆ ರಾಯ್ ಅಸಹಜವಾಗಿ ಸಾವನ್ನಪ್ಪಿದ್ದಾರೆ. ಇದರಿಂದ ಉದ್ಯಮಿಗಳು ಹಾಗೂ ನಾಗರಿಕ ಸಮಾಜ ಆಘಾತಕ್ಕೊಳಗಾಗಿದೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವ ಆವರಣವನ್ನು ವಶಕ್ಕೆ ಪಡೆದು ಕಾರ್ಯಾಚರಣೆ ಮಾಡ್ತಿದ್ರೋ ಅದೇ ಜಾಗದಲ್ಲಿ ಉದ್ಯಮಿ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡಿರುವುದು ಆಶ್ಚರ್ಯಕರ ಸಂಗತಿ. ರೇಡ್ ಮಾಡಿದಾಗ ಇಡೀ ಆವರಣ ತೆರಿಗೆ ಅಧಿಕಾರಿಗಳ ನಿಯಂತ್ರಣದಲ್ಲಿರಬೇಕು. ಶೋಧದ ಸುರಕ್ಷತೆಯ ಕ್ರಮ ಅಧಿಕಾರಿಗಳ ಕನಿಷ್ಠ ಜವಾಬ್ದಾರಿಯಾಗಿರುತ್ತದೆ. ಸಿಜೆ ರಾಯ್ ಸಹೋದರ ಬಾಬು ಅಧಿಕಾರಿಗಳ ಕಿರುಕುಳದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ. IT ಅಧಿಕಾರಿಗಳ ಒತ್ತಡ ವಿಚಾರಕ್ಕೆ ಬರೋದಾದ್ರೆ ಸಿಜೆ ರಾಯ್ ಆದಾಯ ತೆರಿಗೆ ಇಲಾಖೆ ಶೋಧನೆಯನ್ನ ಪ್ರಶ್ನಿಸಿದ್ರು. 8 ಕಂಪನಿಗಳ ಪರವಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ. ಡಿಸೆಂಬರ್ 16ರಂದು ಅರ್ಜಿ ಸಲ್ಲಿಸಿ ಡಿಸೆಂಬರ್ 18ರಂದು ಹಿಂಪಡೆದಿದ್ರು. ಈ ಸುದ್ದಿ ಹೊರಬಂದ ಬೆನ್ನಲ್ಲೇ ಮತ್ತೊಂದು ವಿಚಾರವೂ ಬಯಲಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆಗೂ ಒಂದು ದಿನ ಮುನ್ನ ಅಂದ್ರೆ ಗುರುವಾರದಂದು ಜಯನಗರದ 8ನೇ ಬ್ಲಾಕ್ನಲ್ಲಿರುವ ಮನೋವೈದ್ಯರನ್ನ ಭೇಟಿ ಮಾಡಿ ಮಾನಸಿಕ ಒತ್ತಡ, ಖಿನ್ನತೆಗೆ ಕೌನ್ಸಿಲಿಂಗ್ ಪಡೆದಿದ್ರಂತೆ. ಸಿಜೆ ರಾಯ್ ಯಾವುದೋ ಸಮಸ್ಯೆಗೆ ಸಿಲುಕಿ ಒದ್ದಾಡ್ತಿದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ.
ಈ ಬಗ್ಗೆ TV9 ಮನೋವೈದ್ಯರನ್ನ ಮಾತನಾಡಿಸಿದೆ. ವೈದ್ಯರು ಏನಂತಾರೆ ಕೇಳಿ. ಮನಸ್ಸಲ್ಲಿ ಏನು ನಡೆಯುತ್ತೆ ಅನ್ನೋದು ಆ ಒಂದು ಗೊಂದಲಗಳು ನಾವು ಜನಗಳು ನೋಡಿದಾಗ ನಮ್ಮ ಕ್ಲಿನಿಕಲ್ಲಿ ಹಾಸ್ಪಿಟಲ್ಸಲ್ಲಿ ನೋಡಿದಾಗ ಎಲ್ಲ ಇದ್ದು ನನ್ನ ಮನಸ್ಸಲ್ಲಿ ನಂಗೆ ಸಂತೋಷ ಇಲ್ಲ, ಏನೋ ಒಂದು ಕಾಡ್ತಾ ಇದೆ, ಅದಕ್ಕೆ ದೇ ಕಮ್ ಟು ಥೆರಪಿ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು SIT ತಂಡ 3 ಆಯಾಮಗಳಲ್ಲಿ ತನಿಖೆಗಿಳಿದಿದೆ. ಪೊಲೀಸರಿಗೆ CJ ರಾಯ್ ಪ್ರೊಫೆಷನಲ್ ಡೈರಿ ಸಿಕ್ಕಿದ್ದು, ಇದರಲ್ಲಿ ವ್ಯವಹಾರ ಸಂಬಂಧ ಮಾಹಿತಿ ಇದೆ ಎನ್ನಲಾಗಿದೆ. ಹೀಗಾಗಿ ಡೈರಿಯನ್ನ ತನಿಖೆ ಭಾಗವಾಗಿ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. SIT ಅಧಿಕಾರಿಗಳು ರಾಯ್ ಮಗ ರೋಹಿತ್ ಪತ್ನಿಯನ್ನ ವಿಚಾರಣೆಗೆ ಕರೆದಿದ್ದಾರೆ. IT ಅಧಿಕಾರಿಗಳ ವಿಚಾರಣೆಯನ್ನು ನಡೆಸಿದ್ದಾರೆ. ಇನ್ನು CJ ರಾಯ್ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟು ಸಾವಿನ ಬಗ್ಗೆ ಇತ್ತೀಚೆಗೆ ತುಂಬಾನೇ ಮಾತನಾಡ್ತಿದ್ರು. ಇಷ್ಟೇ ಅಲ್ಲ, ಅನೋಮೈ ಎಂಬ ಸಿನಿಮಾ ಮೂಲಕ ಸಾವಿನ ಕತೆ ಹೇಳೋಕೆ ಹೊರಟಿದ್ರು. ಇದೇ ಫೆಬ್ರವರಿ 6ರಂದು ರಾಯ್ ನಿರ್ಮಾಣದ ಅನೋಮೈ ಅನ್ನೋ ಸಿನಿಮಾ ರಿಲೀಸ್ ಆಗೋಕೆ ರೆಡಿ ಇತ್ತು. ಮತ್ತೊಂದು ವಿಷಯ ಅಂದ್ರೆ, ಈ ಸಿನಿಮಾದ ಟ್ಯಾಗ್ ಲೈನ್ ದಿ ಈಕ್ವೇಷನ್ ಆಫ್ ಡೆತ್ ಅಂತ ಇರೋದು ಇನ್ನೊಂದು ರೀತಿಯ ಚರ್ಚೆ ಹುಟ್ಟು ಹಾಕಿದೆ. ಪ್ರದೀಪ್ ಚಿಕ್ಕಾಟಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.